ಫೋನ್ ನಂಬರ್ ಕೊಡ್ತೇವಿ. ನಿಮ್ದು ಏನಾದ್ರು ಸಮಸ್ಯೆ ಇದ್ರ ಇವ್ರಿಗೆ ಫೋನ್ ಮಾಡ್ರಿ. ಕಡೆಗೆ ನಮ್ದು ನಂಬರ್ ಕೊಡ್ತೀವಿ, ನಮಗೂ ಫೋನ್ ಮಾಡ್ರಿ. ಅದಕ್ಕೆ ನೀವು ಏನ್ ಕೇಳಿದ್ರಿ? ಈಗ ಕೊಡ್ತೇವಿ, ನಾವು ಕೊಡ್ತೇವೆ ಅಂತ. ಈಗ ನೀವ್ ಏನ್ ಕೇಳಿದ್ರಿ ಇವ್ರಿಗೆ? ನಡೆಯಕ್ ಹಾಕತ್ತೀವ ಏನಂತ ಕೇಳಿದ್ರಿ ಇವ್ರಿಗೆ? ನಾನು ಸಹಾಯ ಮಾಡ್ತೀನಿ. ನಿಮ್ಗೆ ಏನ್ ಬೇಕಂತ ಹೇಳಿದ್ರಿ? ವಾಕರ್ ತಂದೇವಿ. ಈಗ ನಮ್ದು ಇಲಾಖೆಯಿಂದ, ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಒಂದು ನಿಮ್ಗೆ ಇವರೆಲ್ಲ ಸೇರಿ, ನಮ್ಮ ಇನ್ಸ್ಪೆಕ್ಟರ್ ಸೇರಿ ನಾವು ನಿಮ್ಗೆ ಒಂದು ವಾಕರ್ ತಗೊಂಡ್ಬಂದೇವಿ, ಕೊಟ್ಟವಿ. ಇದನ್ನ ನಮ್ದು ಬೆಂಗಳೂರಾಗ ನಮ್ಮ DG ಸಾಹೇಬ್ ಇರ್ತಾರ, ಅವರು ಇದನ್ನ ಹೇಳ್ಯಾರ, ಮಾಹಿತಿ ತಗೊಂಬರ್ರಿ ಎಲ್ಲಾ ಕಡೆನೂ ಯಾರೋ ಒಬ್ಬರು ಇರ್ತಾರ ಏನಂತ ಹೇಳಿ. ಆ ಪ್ರಕಾರ, ಆದೇಶ ಪ್ರಕಾರ ನಮ್ಮ ಮಾನ್ಯ ಹುಬ್ಳಿದವ್ರ ಕಮಿಷನ್ ನಮಗೆಲ್ಲ ಯಾರು ಇರ್ತಾರೆ ಏನಿಲ್ಲ ಎಲ್ಲ ಮಾಹಿತಿ ತಗೊಂಡು ಅವ್ರಿಗೆ ಏನಾಗ್ತೈತಿ ಅಷ್ಟು ಸಹಾಯ ಮಾಡ್ರಿ ಅಂತ ಹೇಳಿ, ಅದಕ್ಕೆ ಅವ್ರ ಆದೇಶ ಪ್ರಕಾರ ನಮ್ಮ AC ಸಾಹೇಬರು ಪ್ರಶಾಂತ್ ಸಿದ್ದನಗೌಡ್ರು ಅಂತ ಹೇಳಿದಾರ ಇಲ್ಲೇ ಧಾರವಾಡದಲ್ಲಿ. ಅವ್ರ ಆದೇಶ ಪ್ರಕಾರ, ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರ ಆದೇಶ ಪ್ರಕಾರ ನಿಮ್ಗೆ ತಗೊಂಡ್ಬಂದು ಕೊಟ್ಟೇವಿ. ನಿಮ್ಗೆ ಇದರಿಂದ ಉಪಯೋಗ ಆಕತಿ. ಇವ್ರ ಕಡೆ ನೀವು ಒಂದು ಅರ್ಜಿ ಕೊಟ್ಟಿದ್ರಿ, ಹೌದಾ? BB ಜಾನ್, ನನ್ಗೆ ಹಿಂಗ ವಯಸ್ಸಾಗೈತಿ ಹಿಂಗೆ ಅಂತ ಹೇಳಂದ್ರೆ ಇದು ಹೌದಾ? ಇದು ಅರ್ಜಿ ಸಹಿ ಮಾಡಿದ್ರಿ? ಆಶ್ರಮಕ್ಕೆ ನಾವು ಕಳಿಸ್ಕೊಡ್ತೇವೆ. ಯಾರಿದ್ರು ಹೇಳ್ರಿ. ಓಣ್ಯಾಗ ಯಾರ ನೋಡ್ಕೊಳ್ಳೋರು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಪೊಲೀಸರಿಗೆ ನೀವು ಹೇಳಿದ್ರೆ ಅವರು ಮನೆ ಆಶ್ರಯ ಅಂತ ಹೇಳಿ ಒಂದು ಯೋಜನೆ ಮಾಡ್ಯಾವ ನಾವು. ಮಾನ್ಯ DG ಸಾಹೇಬರು ನಮ್ಗೊಂದು ಆಶ್ರಯ ಯೋಜನೆ ಒಳಗೆ ಒಂದು ಆಶ್ರಯ ಯೋಜನೆ ಅಂತ ಹೇಳಿ ಒಂದು ಎಲ್ಲ ನಮ್ಮ ಸಿಬ್ಬಂದಿ ಪೊಲೀಸ್ ಸ್ಟಾಫ್ ಬಂದು ಮನೆಗೆ ಬಂದು ಯಾರು ನಿಮ್ಗೆ ಮಾಹಿತಿ ಕೇಳ್ತಾರ, ಅನಾಥರು ಇಂಥವ್ರು ಇದ್ರಂದ್ರೆ ಮಾಹಿತಿ ಕೇಳ್ತಾರ. ಮಾಹಿತಿ ಕೊಡ್ರಿ, ಸಮಸ್ಯೆ ಇದ್ರು ಯಾವ್ದು ಸಮಸ್ಯೆನೂ ಕೊಡ್ಬೋದು. ಅದು 112 112 ಗಾಡಿಗೆ ಫೋನ್ ಮಾಡಿದ್ರೆ 5 ನಿಮಿಷದೊಳಗ ಬರ್ತೈತಿ ಗಾಡಿ. ಬಂದು ನಿಮ್ ಸಮಸ್ಯೆ ಇದ್ದಲ್ಲೇನ ಬಗೆಹರಿಸ್ತಾರ. ಅಕಸ್ಮಾತ್ ಬಗೆಹರಿಸಿಲ್ಲ ಮಾಡ್ಲಿಲ್ಲ ಅಂದ್ರೆ ಸ್ಟೇಷನ್ಗೆ ಬರ್ಬೋದು. ಸ್ಟೇಷನ್ಗೆ ಬರೋದು ಭಯ ಪಡಬೇಡ್ರಿ, ಯಾಕಂದ್ರೆ ಪೊಲೀಸ್ ಜನಸ್ನೇಹಿ ಅಂತೇಳಿ ಅಂದ್ರೆ ಒಂದು ನಮಗೆಲ್ಲ ಮಾಡಿದಾರೆ. ಈಗ ಯಾಕೆ ನಾವು ಎಲ್ಲ ಏರಿಯಾದಾಗ ಮನೆಗೆ ಬಂದು ಪ್ರತಿಯೊಂದು ಮನೆಗೆ ಬಂದು ನಿಮ್ದೆಲ್ಲ ಮಾಹಿತಿ ತೊಗೊಂಡು ಹೋಗ್ತೀವಿ. ಆಮೇಲೆ ಒಬ್ಬರು ಇದ್ದಲ್ಲಿ ಇದನ್ನ ಮಾಡ್ತೀವಿ. ಅಕಸ್ಮಾತ್ ಬೇರೆ ಯಾರು ಚಟುವಟಿಕೆ ನಡೀತೇವೋ ಏನೋ ನಡೀತೇವೋ ಅವಂಗಿದ್ರೆ ನಮಗೆ ಮಾಹಿತಿ ಕೊಡ್ರಿ, ಆಯ್ತಾ? ಏನೋ ಸಮಸ್ಯೆ ಇದ್ರೆ ನೆಕ್ಸ್ಟ್ ವೀಕ್ನಾಗ ಮತ್ತೆ ಬರ್ತಾರ, ಹೇಳ್ತೀನಿ. ಇಲ್ಲ ಹೇಳ್ತೀನಿ. ಈಗ ಇನ್ನು ಇವತ್ತು